ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆ ಚಿಕ್ಕ ಸಣ್ಣೆ ಜಿಎಂಸಿ ಏರೋಸ್ಕೇರ್ ಅಪಾರ್ಟ್ಮೆಂಟ್ನಲ್ಲಿ ಕೋರಮಂಗಲ ಗ್ರಾಮ ಪಂಚಾಯಿತಿ, ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ, ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಕಾರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಅದ್ದೂರಿಯಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ನೆರವೇರಿಸಿ ತ್ರಿವರ್ಣ ಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸಿದರು. ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳಲ್ಲಿ, ಪಂಚಾಯಿತಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ಖಾಸಗಿ ಶಾಲಾ ಕಾಲೇಜುಗಳಲ್ಲಿ, ಖಾಸಗಿ ಸಂಘ ಸಂಸ್ಥೆಗಳ ಕಚೇರಿಗಳಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ನಮನವನ್ನು ಸಲ್ಲಿಸಿದರು. ಚಿಕ್ಕ ಸಣ್ಣೆ ಜಿಎಂಸಿ ಏರೋಸ್ಕೇರ್ ಅಪಾರ್ಟ್ಮೆಂಟ್ನಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಚಿಕ್ಕ ಸಣ್ಣೆ ಜಿಎಂಸಿ ಏರೋಸ್ಕೇರ್ ಅಪಾರ್ಟ್ಮೆಂಟ್ ಅಧ್ಯಕ್ಷರಾದಂತಹ ವೆಂಕಟಾಚಲರವರ ನೇತೃತ್ವದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಚಿಕ್ಕ ಸಣ್ಣೆ ಜಿಎಂಸಿ ಏರೋಸ್ಕೇರ್ ಅಪಾರ್ಟ್ಮೆಂಟ್ ಅಧ್ಯಕ್ಷರಾದಂತಹ ವೆಂಕಟಾಚಲ, ಕಾರ್ಯದರ್ಶಿ ನವೀನ್ ಕುಮಾರ್, ಖಜಾಂಚಿ ಪವನ್ ಕುಮಾರ್, ಸದಸ್ಯರಾದಂತಹ ಸೋಮು, ಸಿಎಂ ವೆಂಕಟೇಶ್, ಸೋಮಶೇಖರ ರೆಡ್ಡಿ, ರಘುನಂದನ್, ಹರೀಶ್ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಎಂಸಿಯ ಎಲ್ಲ ನಿವಾಸಿಗಳು ಹಾಗೂ ಮಾಲೀಕರು ಉಪಸ್ಥಿತರಿದ್ದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಿದರು. ಚಿಕ್ಕ ಸಣ್ಣೆ ಜಿಎಂಸಿ ಏರೋಸ್ಕೇರ್ ಅಪಾರ್ಟ್ಮೆಂಟ್ ಅಧ್ಯಕ್ಷರಾದಂತಹ ವೆಂಕಟಾಚಲರವರು 80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಜಿಎಂಸಿ ಏರೋಸ್ಕೇರ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿರುವಂತಹ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ನೀಡಿ 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ನಮ್ಮ ಜಿಎಂಸಿ ಏರೋಸ್ಕೇರ್ ಅಪಾರ್ಟ್ಮೆಂಟ್ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ. ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ಶಿಬಿರಗಳು, ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ, ಇನ್ನು ಅನೇಕ ನಮ್ಮ ಹಿಂದೂ ಹಬ್ಬಗಳಲ್ಲಿ ವಿಶೇಷವಾಗಿ ಮಕ್ಕಳಿಗಾಗಿ ಹಾಗೂ ಮಹಿಳೆಯರಿಗಾಗಿ ಅನೇಕ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಸಹ ನಡೆಸಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಿ ತಿಳಿಸಿದ್ರು. ಇಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷಗಳು ಆಗಿವೆ. ಸ್ವಾತಂತ್ರ್ಯವೆನ್ನುವುದು ನಮಗೆ ಸುಮ್ಮನೆ ಬರಲಿಲ್ಲ. ಈ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಮಂದಿ ತಮ್ಮ ಪ್ರಾಣ ಅರ್ಪಣೆ ಮಾಡಿದ್ದಾರೆ. ಅವರ ತ್ಯಾಗ ವ್ಯರ್ಥವಾಗದಂತೆ ನಾವೆಲ್ಲರೂ ದೇಶ ಕಟ್ಟುವ ಕೆಲಸ ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು. ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಎಸ್ ಮಂಜುಳಾ, ಉಪಾಧ್ಯಕ್ಷ ಮುನಿರಾಜು, ಸದಸ್ಯರುಗಳಾದಂತಹ ಸುಮಾದೇವಿ, ನರಸಮ್ಮ, ಎಸ್ ಶ್ರೀನಿವಾಸ್, ಆಂಜಿನಮ್ಮ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಬಿಲ್ ಕಲೆಕ್ಟರ್ ಮುನಿಕೃಷ್ಣಪ್ಪ ಹಾಗೂ ಸಿಬ್ಬಂದಿ ವರ್ಗ ಮತ್ತು ಗ್ರಾಮದ ಮುಖಂಡರು ಹಾಜರಿದ್ದರು. ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ, ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ, ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ, ಮನ ಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ.
ಗ್ರಾಮ ಪಂಚಾಯಿತಿ ಆವರಣದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಕೋರಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸಿ ದೇವರಾಜುರವರು ಧ್ವಜಾರೋಹಣ ನೆರವೇರಿಸಿ ಗ್ರಾಮಸ್ಥರಿಗೆ ಸ್ವಾತಂತ್ರ್ಯ ದಿನದ ಶುಭಾಶಯ ಕೋರಿದ್ರು. ಬಳಿಕ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ ಬಲಿದಾನವನ್ನ ಸ್ಮರಿಸಿದ್ರು. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಎ ನವೀನ್ ಕುಮಾರ್ ಕೂಡ ಮಾತನಾಡಿ ಸ್ವಾತಂತ್ರ್ಯ ಅನ್ನೋದು ನಮಗೆ ಸುಮ್ಮನೆ ಬರಲಿಲ್ಲ. ಈ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಮಂದಿ ತಮ್ಮ ಪ್ರಾಣ ಅರ್ಪಣೆ ಮಾಡಿದ್ದಾರೆ. ಅವರ ತ್ಯಾಗ ವ್ಯರ್ಥವಾಗದಂತೆ ನಾವೆಲ್ಲರೂ ದೇಶ ಕಟ್ಟುವಂತಹ ಕೆಲಸ ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಹರೀಶ್ ಕುಮಾರ್, ಕೆ ಚನ್ನೇಗೌಡ, ಮುಖಂಡ ಶಿವರಾಜು, ಕರ ವಸೂಲಿಗಾರ ಗಂಗರಾಜು, ಕೃಷ್ಣವೇಣಿ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಜರಿದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹಾಗೂ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ನಮನವನ್ನ ಸಲ್ಲಿಸಿದ್ದಾರೆ. ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದಂತಹ ಮುನೇಗೌಡ, ದೇವರಾಜು, ರವಿಕುಮಾರ್, ಮೀನಾಕ್ಷಮ್ಮ, ಮುನಿಕೃಷ್ಣಪ್ಪ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಿಲೀಪ್ ಕುಮಾರ್ ಅವರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ, ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಿಲೀಪ್ ಕುಮಾರ್ ಅವರು ಕೂಡ ಮಾತನಾಡಿದರು. ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಶಾಲಾ ಶಿಕ್ಷಕರು, ಜೊತೆಗೆ ಮಕ್ಕಳು ಎಲ್ಲರಿಗೂ ಸಹ ಸ್ವಾತಂತ್ರ್ಯ ಶುಭಾಶಯಗಳು. ಈ ದಿನ ಏನು ಈಗಾಗಲೇ ಹೇಳಿದ ನಾವು ಪಡೆದಿದ್ದೆಲ್ಲ ಹೋರಾಟದ ಅನೇಕ ಹಣವನ್ನು ಮುಖವಾಗಿ ಜೈಲು ಸೇರಿದರೆ ಕೆಲವರು ಆ ಜೈಲಲ್ಲಿ ಏಡುಗಂಬಕ್ಕೆ ಮುತ್ತಿಟ್ಟು ಬಲಿಯಾಗಿದ್ದಾರೆ. ಅಂತಹ ಮಹನೀಯರನ್ನೆಲ್ಲ ಸಂಸ್ಥಿಸಿದಂತಹ ಈ ಅಜರಾಮರವಾದಂಥ ದಿನವನ್ನು ನಾವು ಒಂದು ಸ್ವಾಭಿಮಾನದ ದಿನವಾಗಿ, ಜೊತೆಗೆ ನಾವು ಪ್ರತಿಜ್ಞಾ ದಿನವಾಗಿಯೇ ನಾವು ಇದನ್ನು ಮುಂದುವರಿಸಿದ್ದೀವಿ. ದಿನ ಇವತ್ತಿನ 80ನೇ ವರ್ಷಕ್ಕೆ ತಲುಪಿದ್ದೀವಿ. ಇನ್ನು ಮುಂದೆ ಒಂದು 20 ವರ್ಷಗಳ ಶತಮಾನೋತ್ಸವವನ್ನು ಆಚರಣೆ ಮಾಡ್ತೀವಿ. ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಅವರು ನಮಗೋಸ್ಕರ ಕೊಟ್ಟಂಥ ಸ್ವತಂತ್ರವನ್ನು ನಾವು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತಿನ ದಿನ ನಮಗೆ ಸಂವಿಧಾನದ ಸಹ ಅನೇಕ ವಿಷಯಗಳನ್ನು ನಮಗೆ ಒತ್ತಿ ಹೇಳಿ ಕೊಟ್ಟಿದೆ. ಅದರಲ್ಲಿ ನಮಗೆ ಬರೀ ಹಕ್ಕುಗಳನ್ನು ಕೊಟ್ಟಿಲ್ಲ, ನೀವು ಇದನ್ನು ಮಾತ್ರ ನೀವು ಇಟ್ಕೋಬೇಕಂತ ಹೇಳಿಲ್ಲ, ಅದ್ರ ಜೊತೆ ಜವಾಬ್ದಾರಿಗಳನ್ನು ಸಹ ಹೇಳುತ್ತೆ. ನಮ್ಗೆ ಓಟ್ ಹಾಕ್ತಕ್ಕಂಥ ಹಕ್ಕನ್ನು ಕೊಟ್ಟಿಲ್ಲ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದೆ. ಜೊತೆಗೆ ನಾನು ಒಬ್ಬ ಅಧಿಕಾರಿ ಆಗ್ತಕ್ಕಂಥ ಹಕ್ಕನ್ನು ಮಾತ್ರ ಕೊಟ್ಟಿಲ್ಲ, ನಾನು ಸಾರ್ವಜನಿಕವಾಗಿ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಸಹ ನನ್ನ ಮೇಲಿದೆ. ಇದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಅವ್ರದೇ ಆದಂಥ ಹಕ್ಕುಗಳನ್ನು ಏನು ಕೊಟ್ಟಿದೆ, ಆ ಜವಾಬ್ದಾರಿಗಳು ರೆಸ್ಪಾನ್ಸಿಬಿಲಿಟಿ ಸಹ ನಮ್ಮ ಸಂವಿಧಾನ ಇವೆಲ್ಲವೂ ಸಹ ಸರಿಯಾಗಿ ಸಮರ್ಪಕವಾಗಿ ನನ್ನ ಜವಾಬ್ದಾರಿಯನ್ನು ಮಾಡಿದ್ರೆ ನಾನು ಸಹ ಒಂದು ಕಾಣಿಕೆಯನ್ನು ಕೊಟ್ಟಂಗಾಗುತ್ತೆ ನನಗೆ ಈ ವಿಷಯವಾಗಿ. ಆ ಜವಾಬ್ದಾರಿಯನ್ನು ಎಲ್ಲರೂ ಸಹ ನಿರ್ವಹಣೆ ಮಾಡಿದ್ರೆ ಮಾತ್ರ ಸ್ವತಂತ್ರಕ್ಕೆ ಜೊತೆಗೆ ಮುಂದಿನ ಪೀಳಿಗೆಗೆ ದಾರಿದೀಪ ಆಗಲಿಕ್ಕೆ ಸಾಧ್ಯ, ಜೊತೆಗೆ ಅದು ಕಾಪಾಡಲಿಕ್ಕೆ ಸಾಧ್ಯ ಅಂತ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮದ ಎಲ್ಲ ಮುಖಂಡರು, ಜನಪ್ರತಿನಿಧಿಗಳು, ಎಲ್ಲ ಶಾಲಾ ಮಕ್ಕಳು, ಟೀಚರ್ಸ್ ಎಲ್ಲರೂ ಸಾರ್ವಜನಿಕರು ನಾವು ಪ್ರಾಪ್ತವನ್ನು ಕೊಡ್ತಾ ಇದ್ದೀವಿ. ಸೊ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ನಾವು ಪಡೆದಿದ್ದಲ್ಲ, ಬಳಸಿದ್ದೀವಿ. ಹೋರಾಟಗಳ ಮುಖಾಂತರ ಕೊನೆಗೆ ಎಲ್ಲ ಭಾರತದ ಪ್ರತಿಯೊಬ್ಬ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಎಲ್ಲ ನಾಯಕರುಗಳ ಪ್ರತಿಫಲ ಪರಿಶ್ರಮದಿಂದ ನಾವು ಇವತ್ತು ಸ್ವಾತಂತ್ರ್ಯವನ್ನು ಗಳಿಸಿದ್ದೀವಿ. 1947ರಲ್ಲಿ ಆಗಸ್ಟ್ 15ನೇ ತಾರೀಕಿಗೆ ನಾವು ಸ್ವಾತಂತ್ರ್ಯವನ್ನು ಪಡೆದಿವಿ. ಅಲ್ಲಿಂದ ಇಲ್ಲಿವರೆಗೂ ಸಹ ನಾವು ಸತತವಾಗಿ ಒಂದು 70ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ನಮ್ಗೆಲ್ಲರಿಗೂ ಸಹ ಈ ಸ್ವಾತಂತ್ರ್ಯ ದಿನಾಚರಣೆ ಶುಭ ಮಾಡಲಿ. ನಾವೆಲ್ಲರೂ ದೇಶ ಕಟ್ಟ ಕಾರ್ಯದಲ್ಲಿ ಉದ್ಧಾರ ಆಗೋಣ, ದೇಶವನ್ನು ಕೊಟ್ಟೋಣ. ಅಲ್ಲಿ ಉದ್ಧಾರ ಆದ್ರೇ ದೇಶ ಉದ್ಧಾರ ಆಗೋದಂತ ಮಹಾತ್ಮ ಗಾಂಧೀಜಿಯವರು ಅವತ್ತೇ ನಮಗೆ ಹಿತವಚನವನ್ನು ನೀಡಿದ್ರು. ಆ ಮಾರ್ಗದಲ್ಲಿ ನಾವೆಲ್ಲರೂ ಆಗೋಣ. ಪಂಚಾಯಿತಿ ಕಟ್ಟಿದ್ರೇ ಹಳ್ಳಿ ಕಟ್ಟಿದ್ರೇ ದೇಶ ಕಟ್ಟೋದು ಅಂತ ಈ ಮಾತನ್ನು ದಾರಿಯನ್ನು ಮುನ್ನುಗ್ಗುತ್ತಾ ದೇಶ ಕೊಟ್ಟ ನಾವೆಲ್ಲರೂ ತಪ್ಪಿಸ್ಕೊಂಡು ಹೇಳ್ತಾ
ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.